सर्वस्वरूपे सर्वेशे सर्वशक्ति समन्विते भये व्यस्त्राहिनो देवी दुर्गे देवी नमोस्तुते। ನಾನು ಯಾವ ನಂಬರು ಒಂದಿಲ್ಲ ಸರ್. ನನ್ನ ತಂಗಿನ ಮೊದಲನೇ ಸರಿ ಅವನು ಮೀಟ್ ಮಾಡಿದೆ. ಏನ್ರಿ ಸರ್ ನೀವು ಹೇಳ್ತಿರೋ ವ್ಯಕ್ತಿ ಇವರೇನಾ? ಸ್ವಲ್ಪ ನೋಡಿ. ಹೌದು, ಇವನೇ ಸರ್. ಆದರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಕೂದಲಿಗೆ ಕಲರ್ ಹಾಕಿದ್ದ. ಯಾವಾಗ ನೋಡ್ರು ಬಾಯಲ್ಲಿ ಬಬ್ಲು ಗಮ್ನ ಎಮ್ಮೆ ಥರ ಅಗಿತಾನೆ ಇರ್ತಿದ್ದ ಸರ್. ನನ್ನ ದುಡ್ಡು ಹಾಳಾಗೋಗ್ಲಿ ಸರ್. ನನ್ನ ತಂಗಿ ಲೈಫ್ನೇ ಹಾಳು ಮಾಡ್ಬಿಟ್ಟ ಸರ್. ತಾವು ದಯವಿಟ್ಟು ಅವನ್ನ ಕಂಡಿಡ್ದು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಸರ್. ಡೀಟೇಲ್ಸ್ ಎಲ್ಲ ತೊಗೊಳ್ರಿ. ನೋಡಿಮ್ಮ, ನಿಮ್ಮ ಆಶ್ರಮಕ್ಕೆ ಬಂದು ಮೋಸ ಮಾಡಿದವನು ಇವನೇನಾ? ಇಲ್ಲ, ಅವನು ಈ ತರ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ಅವನ ಮುಖದಲ್ಲಿ ದೈವಿಕ ಕಳೆ ಇತ್ತು. ಅದನ್ನು ನೋಡಿ ನಾವು ಮೋಸ ಹೋಗಿತ್ತು. ಇವ್ರು ಹೇಳೋದನ್ನೆಲ್ಲ ಬರ್ಕೊಳ್ರಿ. ನೋಡ್ರಿ, ನಿಮ್ ತಂಗಿನ ಚೀಟ್ ಮಾಡಿದವನು ಇವನೇನಾ? వీడే సార్, వీడే. ఇలాగే ఉన్నాడు సార్, ఇలాగే ఉన్నాడు. ಪೊಲೀಸ್ ಇಲಾಖೆಯಿಂದ ಒಂದು ಮುಖ್ಯ ಪ್ರಕಟಣೆ. ಹಲವಾರು ವೇಷಗಳಲ್ಲಿ ಕೆಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೇರೆ ಬೇರೆ ವೇಷ ಹಾಗೂ ಭಾಷೆಗಳಿಂದ ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥ ರಾಜನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಈತನ ಬಗ್ಗೆ ವಿವರ ತಿಳಿಸಿದವರಿಗೆ ಬಹುಮಾನ ಪ್ರಕಟಿಸಿದ್ದಾರೆ. ನಾನ್ ನಂಬೋದಿಲ್ಲ. ನೀವ್ ಹೇಳೋ ತರ ವ್ಯಕ್ತಿ ಅವರಲ್ಲ. He is a good man. ನೀನೇನ್ ಹೇಳ್ತೀಯ? ಹೆಣ್ಮಕ್ಳಿಗೆ ಬುದ್ಧಿ ಇರ್ಬೇಕು, ಬರೀ ಬ್ಯೂಟಿ ಇದ್ರೆ ಸಾಲದು. ಇಲ್ಲೋಡು ಏನ್ ಬಂದಿದೆ ಅಂತ. ಅಯ್ಯೋ, ಇದೇನೇ ಇದು? ಇವ್ ನವನೇ ಕಣೆ. ಆಫೀಸರ್ಸ್, ಅವನ ಬಗ್ಗೆ ಡಿಫರೆಂಟ್ ಒಪಿನಿಯನ್ ಇದೆ. ಬಿ ಅಲರ್ಟ್. ಸರಿ ಸರ್. ಹಿ ಇಸ್ ವೆರಿ ಡೇಂಜರಸ್. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೇಬೇಕು. ನೋಡ್ರಯ್ಯ, ಅವನೊಬ್ಬ ದೊಡ್ಡ ಚೀಟರು. ಅವನನ್ನು ಬಿಟ್ಕೊಡುದು. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕಳಿಸಿ. ಓಕೆ ಓಕೆ ಸರ್. ಮಳೆ ಬರ್ತಿದೆ ಅಂತ ಮನೆ ಹೊರಡ್ಬಿಡ್ಬೇಡಿ.
ಏನಯ್ಯ ಮೇಲಿಂದ ಒಬ್ಬ ಬಿದ್ದ ಅವನ್ನ ನಾವು ಹುಡುಕ್ತಾ ಇದೀವಿ ನೀನೇನಾದ್ರೂ ನೋಡ್ದ್ಯಾ? ಬಿದ್ದದನ್ನ ನಾನು ನೋಡ್ದೆ ಸಾ ಕಾಪಾಡೋಷ್ಟ್ರಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅಲ್ರಿ ನಾವೇನ್ ಕಳ್ಳೆ ಪುಡಿ ತಿಂತಿಲ್ಲ ರೀ. ಹುಡುಕಿದ ತಕ್ಷಣ ಯಾವ ಕ್ರಿಮಿನಲ್ಲು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ಸಾಮಾನ್ಯದವನಲ್ಲ, ಬುದ್ಧಿವಂತ, ತುಂಬಾ ಬುದ್ಧಿವಂತ. ಕೋಕು ಕೊಟ್ಟು ನೀನು ಓಡಿ ಹೋಗಿದ್ದು ಯಾಕೋ ಬೇಕು 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 ನನಗೆ ನೀನೇನೆ ಬೇಕು ಸಾಕು 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 ಕಣ್ಣ ಮುಚ್ಚಾಲೆ ಸಾಕು ಮನ್ಮದ ಬಂತಾದೆ ಗೋ ಹೃದಯ ಕತ್ತ ಮನವ ಕೆತ್ತ ನನ್ನ ಸೆಳೆದ ಕಳೆದೆ ಹೋದ ನಾನವನಲ್ಲ ನನ್ನ ಈ ಮನಸ್ಸ ನೀ ಕಾಡಿದೆ ನೀನೆ ನೀನೆ ನಲ್ಲನು ನೀನೆ ಹೃದಯವ ಕದ್ದ ಕಳ್ಳನು ನೀನೆ ನನ್ನವನಲ್ಲ ಬೆಂಕಿಯು ನೀನೆ ಮತ್ತೆ ಮತ್ತೆ ಸುಳ್ಳು ಹೇಳ್ತೀಯ ನೀನವನೇನೆ ಟಿಕೆಟ್ 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 ಹೇಳ್ರಿ ಟಿಕೆಟ್ ತಗೊಳ್ರಿ ಟಿಕೆಟ್ ಟಿಕೆಟ್ ತಗೊಂಡ್ರೆ ತುಂಡ್ಪಟ್ಟ
ಟಿಕೆಟ್ ತಗೊಂಡೆ ಅಂತ ಬಾಯ್ ಬಿಟ್ಟು ಮಾತಾಡಕ್ಕಾಗಲ್ಲ ನಿಂಗೆ ಎಂತ ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು? ಮಾತು 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 ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ಮದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ. ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಅದೇ ಹಿಂದೆ ಋಷಿ ಮುನಿಗಳು 100-120 ವರ್ಷ ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ನಾವು ಕೆಲಸದಲ್ಲಿ ಹಾಕಿದ್ರೆ 100-120 ರೂಪಾಯಿ ದುಡಿಲಿಕ್ಕೆ ಉಂಟು. ಅದು ಗೊತ್ತುಂಟಾ? ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೇನೆ. ಅದು ನಿನಗೆ ಗೊತ್ತುಂಟಾ? ನಿನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಸಾಕು ಸಾ, ನನ್ನನ್ನ ಕಮ್ಮಿ ಮಾತಾಡೋಗ್ಬಿಟ್ಟು ಇಷ್ಟುದ ಮಾತಾಡ್ತೇನೆ ನೀನು. ನೀನ್ ಹಿಂಗೆ ಮಾತಾಡ್ತಾ ಇದ್ದೆ, ಇಲ್ಲೇ ಗೊತ್ತಾಕೊಂಡ್ಬಿಡ್ತೀಯ ಅಷ್ಟೇ. ಚೋಟುದ ಟಿಕೆಟ್ ತಗೊಳಕ್ಕೆ ಇಷ್ಟು ಉದ್ದ ಪುರಾಣ ಹೇಳ್ಬೇಕನಯ್ಯ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟಾ? ನಿನ್ನಂತ ಮೂರ್ಖರಿಗೆ ನನ್ನಂತ ಸಕಲ ವಿದ್ಯಾರ್ಥಿಗಳಂತ ಪಾರಗತ್ರ ಹೇಳಲಿಕ್ಕೆ ಉಂಟಲ್ಲ. ಯಾಕೆ ನಾನು ಹೇಳಿಲ್ಲ ಅಂದ್ರೆ ನಿನ್ನಂತ ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ ಇರ್ತೇವೆ. ತಿಳಿದುಕೋ ಸ್ವಲ್ಪ. ಇದೀಗ ಬಂದ ಸುದ್ದಿ. 4 ಜನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟಿಗೆ ಬರುತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟಿಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಅಮ್ಮ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟು, ಅದಕ್ಕೆ ಇಂಟ್ರೆಸ್ಟ್ ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನ್ ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ, ಯಾಕಮ್ಮ ಇಷ್ಟೊಂದು? ಇಲ್ಲ 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 ಹೋಗಿ ಸ್ನಾನ ಮಾಡ್ಕೊಂಡ. ಸರಿ. ನೋಡಿಲ್ಲ ಅಂತಾಳೆ. ಅವನೇನೋ ಅಂಥವನು ನೋಡಿರಲ್ಲ. ಸರ್, ಇದು ಪೊಲೀಸ್ನವ್ರು ಸೃಷ್ಟಿಸಿರೋ ಕೇಸಾ? ಸರ್, ಅಷ್ಟು ಜನಕ್ಕೆ ನೀವು ಒಬ್ಬರೇ ಮಾಡಿಸಿದ್ರೆ ಅದರಿಂದ ದೊಡ್ಡ ಗ್ಯಾಂಗ್ ಇದೆ ಸರ್. ಸರ್, ಇದು ಬ್ಯಾಕ್ಗ್ರೌಂಡ್ ಇದೆಯಾ? ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತಹ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸೋದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ? ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಆ ಈಗ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಆ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರಲ್ಲ ಇವರೆಲ್ಲ ಸೇರಿಕೊಂಡು. ಇದು ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸ್ಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ನೀವು ಒಪ್ಕೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವ ಲಾಯರೇ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ. ಇನ್ನು ಓಸಿ ವಾದ ಮಾಡುವ ಲಾಯರ್ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬಲಿಕ್ಕುಂಟು? ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ತಾನೇ ಗುಳಿಗೆ ನುಂಗ್ಲಿಕ್ಕುಂಟು. ನನ್ನ ಕೇಸನ್ನು ನಾನೇ ವಾದ ಮಾಡಿಕೊಳ್ತೇನೆ ಬಿಡಿ. ಸತ್ಯಮೇವ ಜಯತೆ. ಯುವರ್ ಆನರ್, ಸರ್ಕಾರದ ಪರ ಮೊದಲ ಸಾಕ್ಷಿ ಮಿಸೆಸ್ ರೇಖಾ ವಿಜಯ್ ಮಿತ್ತಲ್. Well, I'm on the way, the time cold, I wanna be keeping you warm. I got the right temperature to shelter you from the storm. Hold on, girl, I got the right
sticks to turn you on. And girl, ನಿಮ್ಮ ಹೆಸರು? ರೇಖಾ. ಕಟ್ಕಟೆಯಲ್ಲಿ ನಿಂತಿದಾರಲ್ಲ ವ್ಯಕ್ತಿ ನಿಮಗ್ ಗೊತ್ತಾ? ಗೊತ್ತು. ಅವ್ರ ಹೆಸರು? ವಿಜಯ್ ಮಿತ್ತಲ್. ಮಿತ್ತಲ? ಛೇ, ನನ್ನ ಹೆಸರು ಪಂಚೆ. ಛೇ ಛೇ ಛೇ, ಪಂಚಾಮೃತ ಅಂತ ಗೊತ್ತುಂಟಾ? ಇಲ್ಲಿವರೆಗೂ ರೇಖಾ ವಿಜಯ್ ಮಿತ್ತಲ್ ಆಗಿದೆ. ಇನ್ಮೇಲೆ ರೇಖಾ ಪಂಚೆ ಐ ಮೀನ್ ರೇಖಾ ಪಂಚಾಮೃತ ಅಂತ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರನ್ನು ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದೆಂತದಕ್ಕೆ? ತಾಳಿ ಕಟ್ಟೋನ್ ಹೆಸರು ತಾನೇ ನನ್ನ ಹೆಸರಿಂದ ಸೇರಿಸ್ಕೋಬೇಕು. ಯಾರು ತಾಳಿ ಕಟ್ಟಿದ್ದು? ನೀವೇ ತಾನೇ. ಯಾರಿಗೆ? ನನಗೆ. ಛೇ, ನಾನು ಇದುವರೆಗೂ ಹೆಣ್ಣು ಮಕ್ಕಳ ಕೈಲಿ ರಾಖಿ ಕಟ್ಟಿಸ್ಕೊಂಡಿದ್ದೀನಿ ಹೊರತು ಯಾರಿಗೂ ತಾಳಿ ಕಟ್ಟಿದ್ದಿಲ್ಲ, ಗೊತ್ತುಂಟಾ? ಅದಿರಲಿ, ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ. ನಾನ್ ನೋಡಿದ್ದೀನಿ, ಕ್ಲೋಸ್ ಆಗಿದ್ದೀನಿ, ನಿಮ್ ಜೊತೆ ಎಲ್ಲ ತರಾನು ಮೂವ್ ಮಾಡಿದ್ದೀನಿ. ಕೃಷ್ಣ ಕೃಷ್ಣ, Do you think I'm a fool? By changing your getup, you can't cheat me. I know you're Vijay Mittal. The same Vijay Mittal, the stylish Vijay Mittal, and not Panchamrita. ಹಾಯ್ ಪಿಪಿ, ಎಂತ ಮರರೇ ಇದು? ಕನ್ನಡ ಕನ್ನಡ. ಅಲ್ಲ, ಆ ವ್ಯಕ್ತಿನ ನೀವು ಮೊದಲನೇ ಸಲ ಎಲ್ಲಿ ಭೇಟಿಯಾಗಿದ್ರಿ ಅಂತ ಸ್ವಲ್ಪ ಕೋರ್ಟಿಗೆ ಹೇಳ್ತೀರಾ? but I'm on the way, the time cold, I wanna be keeping you warm. I got the right temperature for shelter you from the storm. Hold on, girl, I got the right tactics to turn you on. And girl, I wanna be the papa, you can be the mom. Oh, oh. Hello? Vijay Mittal, I lost my phone a while ago. Did you find it? What? What? A phone. You know the phone you are using now? That is mine. Oh yeah, the phone. Yeah. I just found it in the parking lot actually. By the way, I am Rekha. Where are you? Oh, I'm at the airport now. I'll be flying to London. London? Yeah, I'll be flying to London. As soon as I return, I'll take it back from you. Do you mind keeping the phone I mean with you? what? Do you mind keeping the phone with you? Okay. Oh, you're such a sweetheart. Thank you very much. Hey, honey, did anyone tell you that you've got a sexy voice? We own one of the best radio stations in London. Would you like to be our RJ? London? Yeah, would you like to be RJ? our RJ? Okay, it's all right. Okay, honey, I'll meet you soon. Okay, bye. Bye. Take care. ಅವ್ರ ಲಂಡನ್ ಆಕ್ಸೆಂಟ್, ಅವ್ರ ವಾಯ್ಸ್ ನನ್ನ ತುಂಬಾ ಇಂಪ್ರೆಸ್ ಮಾಡ್ತು. ಅವ್ರ ಲಂಡನ್ ಇಂದ ಬಂದ್ಮೇಲೆ ಒಂದ್ ಪಬ್ ಅಲ್ಲಿ ನನ್ನ ಮೀಟ್ ಮಾಡಕ್ ಹೇಳಿದ್ರು. Hey you. ಹೇಳಿ ಮೇಡಮ್. Is the disc shut today? ಏನ್ ಹೇಳಿದ್ರಿ ಮೇಡಮ್? Come on man. ಇವತ್ ರಜಾನಾ? ಇಲ್ಲ ಮೇಡಮ್, ವಿಜಯ್ ಮಿತ್ತಲ್ ಅವರು ಫುಲ್ ಹಾಲ್ ನ ಬುಕ್ ಮಾಡ್ಕೊಂಡಿದ್ದಾರೆ ಮೇಡಮ್. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your door. Come on. Rekha? ನಿಮ್ ಫೋನ್? Oh, thank you, sweetheart. To express my special thanks, I have booked the entire hall for you. Come on, girls, enjoy. Would you like to have whiskey, brandy, rum, vodka? No, I don't drink. Oh, that's great. Very Indian. ನಾನಂತ ಇಲ್ಲಿ ಹುಟ್ಟಿ ಲಂಡನ್ ಸೆಟ್ಲ್ ಆಗಿರೋರು ಇಂಡಿಯನ್ ಬ್ಯೂಟಿ ಸಾಕಿ ಇಷ್ಟ ಆಗ್ತಾರೆ ಗೊತ್ತಾ? ಇದಕ್ಕೆ ವಿ ಲವ್ ಅವರ್ ಕಲ್ಚರ್. Excuse me. Hello. Hi. Are you in practice? Yeah. Where is Dravid? Huh? What is this Sachin? 92, 93, 94. Come on, yeah. Yeah. I'll catch you later, okay? Yeah. Sachin. Sachin Tendulkar? Yes. I'm a big fan of his. I really love him. He is a very close friend of mine. Oh, really? Yes. You have doubts? You want to talk to him? No. It's all right. You have a very photogenic face, yeah. ಹಿಂದಿ ಫಿಲ್ಮ್ ಆಕ್ಟ್ ಮಾಡಬೇಕು ಅಂತ ಆಸೆ ಇದೆಯಾ? ಯಾಕೆ? ಲಂಡನ್ ಇಂದ ಬರ್ಬೇಕಾದ್ರೆ ಶಾರುಖ್ ಸಿಕ್ಕಿದ್ದ. ಅವ್ನು ಹೊಸ ಹಿಂದಿ ಫಿಲ್ಮ್ಸ್ಗೆ ಹೀರೋಯಿನ್ಸ್ ಹುಡುಕ್ತಾ ಇದ್ದಾನಂತೆ. ನಂಗೆ ಮಾಡ್ಲಿಂಗ್ ಅಂದ್ರೇನೆ ತುಂಬಾ ಇಷ್ಟ. ಇಟ್ಸ್ ಓಕೆ. ನೀವಿನ್ನು ಎಷ್ಟು ದಿನ ಬ್ಯಾಂಗ್ಳೂರಲ್ಲಿ ಇರ್ತೀರಾ? I to go to ತಿರುಪತಿ ತಿಮ್ಮಪ್ಪ ನನ್ನ ಸ್ಲೀಪಿಂಗ್ ಪಾರ್ಟ್ನರ್. 3 months ಒಂದ್ಸತಿ ಬಂದು ಅವ್ನು ಶೇರ್ 50 lakhs ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. Excuse me, can you attend this phone? Yeah. Hello. Hi, చిరంజీవి గారు. బాగున్నారా? మొన్న తన ಹಲೋ. ಯಾರು? ನಾನು ಜಾನಿ ವಾಕರ್. ಜಾನಿ ವಾಕರ್? ನೀವು ರೇಖಾನಾ? ಯಾ. 2 ದಿನದಿಂದ ನಿಮ್ಮ ಬಗ್ಗೆನೇ ವಿಜಯ್ ಮಾತಾಡ್ತಾ ಇದ್ದಾನೆ. ಯಾವತ್ತೂ ಹುಡುಗಿರ ಬಗ್ಗೆ ಮಾತಾಡೋದನೇ ಅಲ್ಲ,
ನನಗನ್ಸತ್ತೆ ನಿಮ್ಮ ಬ್ಯೂಟಿ ಅವನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅಂತ. ಅದ್ ಸರಿ, ಅವನಿಗೆ ಮದುವೆ ಮಾಡ್ಸೋಕೆ ಅವರಮ್ಮ ಲಂಡನ್ ನಲ್ಲೇ ಒಂದು ಹುಡುಗಿ ನೋಡಿಟ್ಟಿದ್ದಾರೆ. ಅವ್ನು ಲಂಡನ್ಗೆ ಯಾವಾಗ ಬರ್ತಾನೋ ಕೇಳ್ಬಿಟ್ಟು ಹೇಳು ಅಂದ್ರು. ಅದಕ್ಕೆ ಫೋನ್ ಮಾಡಿದೆ. ಸ್ವಲ್ಪ ಅವನಿಗೆ ಫೋನ್ ಕೊಡ್ತೀರಾ? ಅವರು ಬೇರೆ ಲೈನ್ ಅಲ್ಲಿ ಇದ್ದಾರೆ. ಸರಿ ಸರಿ, ಈ ವಿಷಯ ಅವನ ಹತ್ರ ಹೇಳ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ. ಮೆಗಾಸ್ಟಾರ್ ಚಿರಂಜೀವಿ ಲಂಚ್ ಕರೀತಾ ಇದ್ದಾರೆ. ಹೂಸ್ ದಟ್? ಜಾನಿ ವಾಕರ್, ನಿಮ್ ಫ್ರೆಂಡ್. ಏನಂತೆ? ನಿಮ್ ತಾಯಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. 1,000 ಕೋಟಿ ಆಸ್ತಿ ಇದ್ ಕೂಡಲೇ ಯಾವ್ದೋ ಬಿಳಿ ಜೀರ್ಣ ಮದುವೆ ಆಗತ್ತ? ನಮ್ಮ ಅಮ್ಮಂಗೆ ಬುದ್ಧಿನೇ ಇಲ್ಲ. ಇಟ್ಸ್ ಓಕೆ. ಕಮ್ ಆನ್, ಲೆಟ್ಸ್ ಡ್ಯಾನ್ಸ್. Fooling you, no. I'm schooling you, yes. Here we go, damn. Push the tempo. Where my hoes at? Here we go. Boom, up to you. ನಮ್ಮಣ್ಣ ನಿಮ್ನ ಮೀಟ್ ಮಾಡ್ಬೇಕು ಅಂತಿತ್ತು. Hi. Hi. How are you? I'm fine. He's my brother, Chandrakant. Hello. ಹಲೋ ಸರ್. ರೇಖಾ ರಾತ್ರಿ ಎಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು ಸರ್. Is it ರೇಖಾ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದೀನಿ ಸರ್. ಯು ಮೀನ್ ಕನ್ಸ್ಟ್ರಕ್ಷನ್ಸ್? ಏರ್ಪೋರ್ಟ್ ರೋಡಲ್ಲಿ ನಂದೊಂದು 40 acres ಲ್ಯಾಂಡ್ ಇದೆ. ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಡಕ್ಕಾಗತ್ತಾ ನಿಮಗೆ? ಏರ್ಪೋರ್ಟ್ ರೋಡಲ್ಲಿ ನಾನಾ? Of course, ಖಂಡಿತ ಕಟ್ಕೊಡ್ತಾರೆ. ರೇಖಾ ಟೇಸ್ಟ್ ಪ್ರಕಾರನೇ ಕಟ್ಕೊಡಿ, ಓಕೆ? ಸರ್, ಇನ್ನೊಂದು ವಿಷಯ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು. ಎಸ್, ಟೆಲ್ ಮೀ. ಫ್ಲೈಓವರ್ ಕಟ್ಟೋದಕ್ಕೆ ಗೌರ್ಮೆಂಟ್ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ. ನೀವು ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹೇಳಿದ್ರೆ. ಯಾರು ಮಿನಿಸ್ಟ್ರು? ಗೋವಿಂದಯ್ಯ ಅಂತ ಸರ್. ಗೋವಿಂದಯ್ಯ? ಹಾಂ, ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಅವ್ರು ತುಂಬ ಸ್ಟ್ರಿಕ್ಟು ಸರ್, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಂ, ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದು. ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. Don't worry, bro. He'll do it. ಹಲೋ. ಹಾಂ, ನಮಸ್ಕಾರ ಸರ್. ನಾನು ವಿಜಯ್ ಮಿಠಾಲ್. ನೆನ್ನೆ ತಾನೇ ಲಂಡನ್ನಿಂದ ಬಂದೆ. ಏನಿಲ್ಲ, ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು. ಹಾಂ, ಮುಗಿಸ್ಬೋಣ. ವಾಟ್? 25 lakhs. ಓಕೆ ಸರ್, 25 lakhs ಹೇಳ್ತೀರಾ ನಾನು ಹೇಳಿದ್ದಕ್ಕೆ? ಓಕೆ ಓಕೆ ಸರ್, ಪ್ಲೀಸ್. ಓಕೆ ಸರ್. ನಾಳೆ ಬಂದ್ಬಿಡ್ತೀನಿ. ನಾಳೆ ಮುಗಿಸ್ಬೋಣ. ಓಕೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಇಟ್ಸ್ ಆಲ್ ರೈಟ್. ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ವ್ಯಾಲಿಡ್. ರೇಖಾಗೆ ಲಂಡನ್ ಲೈಫ್ ಅಂದರೆ ತುಂಬ ಆಸೆ. ಇಸ್ ಇಟ್ ರೇಖಾ? Yeah. Then why don't you join my London company? ಅವಳಿಗೆ ನಿಮ್ಮ ಫ್ಯಾಮಿಲಿಲಿ ಜಾಯ್ನ್ ಆಗಬೇಕು ಅಂತ ಆಸೆ ಸರ್. Yeah. What a surprise! Actually, ನಾನೇ ನಿನ್ನ ಹತ್ರ ಪ್ರಪೋಸ್ ಮಾಡಬೇಕು ಅಂತಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ. ಬಟ್ ದೇರ್ ಇಸ್ ಎ ಸ್ಮಾಲ್ ಪ್ರಾಬ್ಲಮ್. ಏನು? ಲಂಡನ್ನಲ್ಲಿ ಅದ್ಯಾರೋ ಪ್ಯಾರಿಸ್ ಹಿಲ್ಟನ್ ಫಾರ್ ರಿಲೇಟಿವ್ ಅಂತೆ, ವೈಟ್ ಗರ್ಲ್. ಮಮ್ಮಿ ಡ್ಯಾಡಿ ನನಗೆ ಅವಳೇ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಐ ಕಾಂಟ್ ಸೇ ನೋ. ವಾಟ್ ಟು ಡೂ? ನೀವ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡಕ್ಕಾಗಲ್ಲ. ಆಸಮ್ ಐಡಿಯಾ ರೇಖಾ. ಬಟ್ ನಾನಿಲ್ಲಿ 2 ದಿನ ಇರ್ತೀನಿ. ಅಷ್ಟರಲ್ಲೇ ಮ್ಯಾರೇಜ್. ಅದಕ್ಕೇನಂತೆ, ನಮ್ಮನೇಲೆ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಇಟ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಲಂಡನ್ನಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಎಸ್ ಅನ್ನಿ ಸರ್. ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಪ್ಲೀಸ್. ಐ ಲವ್ ಯು ರೇಖಾ. ಐ ಲವ್ ಯು ಟು. ಮಿನಿಸ್ಟ್ರ್ ಮನೆಗೆ ಯಾವಾಗ ಹೋಗೋಣ ಸರ್? ನೀವು ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಅವಾಗ. ಓಕೆ. ಹಾಯ್. ಹಲೋ ಸರ್. ಹಾಯ್ ಹನಿ. ಹಾಯ್. ಬ್ರಿಟಿಷ್ ರಾಣಿ ತಲೆ ಮೇಲೆ ಹೊಳೆಯೋ ಕೊಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಾ ಇದೆಯಾ? ಥ್ಯಾಂಕ್ ಯು. ಗುಡ್. ಆಮೇಲೆ ಲುಕಿಂಗ್ ಡಾಲ್ ನೆಕ್ಸ್ಟ್ ಯು. ನೀವು ಜಮ್ ಅಂತಿದ್ದೀರಾ. ಜಮ್ ಅಂತ ಇದೀನಾ? ಥ್ಯಾಂಕ್ ಯು. Yeah. ಸರ್, ಕ್ಯಾಶ್ ರೆಡಿ. ನೋ ಫೈಲ್ ಅಂತ ಹೇಳಬೇಕು. ಓಕೆ, ಕಮಲ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಸರ್, ನಾನು ಹೇಳಿದ್ನಲ್ಲ ಸರ್, ಇವರೇ ಚಂದ್ರಕಾಂತ್ ಅಂತ. ತಾವು ಹೇಳಿದ್ದೆಲ್ಲ ತಂದಿದ್ದಾರೆ. ಫೈಲ್ ಕೊಡಿ. ಬ್ರೀಫ್ ಕೇಸ್ ಯಾಕೆ? ಹಾಗೆ ಕೊಡ್ಬೋದಿತ್ತಲ್ಲ. ಸರ್, ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್, ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ. ಇಡಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು. ಮಿಸ್ಟರ್ ಚಂದ್ರಕಾಂತ್, ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ. ನೀವು ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ. ನಾನು ಮಾಡಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಸರ್, ತಮಗೆ ತುಂಬಾ ಜನ ಕಾಯ್ತಿದ್ದಾರೆ. ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಾವೇ ನೋಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ನಮಸ್ತೆ ಸರ್. ನೋಡಿ ಇವರೇ, ಬನ್ನಿ. ನೆಕ್ಸ್ಟ್ ಯಾರು? ವಿಜಯ್, ನಿಮ್ ಕೈಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಅಣ್ಣಂಗೆ ತುಂಬಾ ಡೌಟ್ ಇತ್ತು. ಈಗೇನ್ ಹೇಳ್ತೀಯಾ? ವಿಜಯ್ ಅವರೇ,
ನಿಮ್ಮನ್ನ ಲೇಟಾಗಿ ಮೀಟ್ ಮಾಡಿದೆ ಅಂತ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಫೀಲ್ ಮಾಡ್ರೆ ಹಾಗೆ ಇನ್ನೂ ತುಂಬಾ ಮಾಡೋದಿದೆಯಲ್ಲ. ಅಂದ್ರೆ ಅಂದ್ರೆ ಇನ್ನು ನಿಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಓಕೆ ಮಾಡ್ಕೊಡ್ಬೇಕಲ್ಲ ಅಂದೆ. ಲೆಟ್ ಸೆಲೆಬ್ರೇಟ್. ಯಾವ್ದಾದ್ರು ಹೋಟ್ಲಿಗೆ ಹೋಗೋಣವಾ? ಓ ಐ ಆಮ್ ಸಾರಿ, ಅದು ವಿಜಯ್ ಮಲ್ಯ ಈಗ ತಾನೇ ಫೋನ್ ಮಾಡಿದ್ರು. ಅವರು ಜರ್ಮನಿಯಿಂದ ಒಂದು ಫ್ಲೈಟ್ ಪರ್ಚೇಸ್ ಮಾಡ್ಬೇಕಂತೆ, ಅದಕ್ಕೆ ನಾನು ಹೋದ್ರೇನೆ ಆಗೋದು. ಯು ಗೈಸ್ ಕ್ಯಾರಿ ಆನ್. ಹೇ, ನಾಳೆನೇ ನಮ್ಮ ಮದ್ವೆ, ಮರ್ತ್ಬಿಡ್ಬೇಡಿ. ಡೋಂಟ್ ಬಿ ಸಿಲಿ ರೇಖಾ. ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ. ಲಂಡನ್ಗೆ ಬಂದ್ಮೇಲೆ ನೀನೇ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಓಕೆ? ಓಕೆ, ಬಾಯ್. ಸಿ ಯು. ಬಾಯ್. ಏನಪ್ಪಾ ನಿನ್ ತಂಗಿಗೆ ಬರೀ ಡೈಮಂಡ್ ಜ್ಯುವೆಲ್ಸ್ ಹಾಕ್ಬಿಟ್ಟಿದ್ಯಾ? ಲೇ, ಈಗ ನನಗೆ ಸಿಗ್ತಾ ಇರೋ ಭಾವ ಸಾಮಾನ್ಯ ಅಲ್ಲ ಕಣ. ಲಂಡನ್ ಗಂಡು. ಈಗ ಅವನಿಂದ ನನಗೆ ಸಿಗ್ತಾ ಇರೋ ಕಾಂಟ್ರಾಕ್ಟ್ ನಲ್ಲಿ 10 ಕೋಟಿ ಸಂಪಾದನೆ ಮಾಡ್ತೀನಿ. ಅದೇ ಖುಷಿನಲ್ಲಿ ನನ್ನ ತಂಗಿಗೆ 40 ಲಕ್ಷ ಒಡವೆ ಹಾಕಿದ್ದೀನಿ. ಮದುವೆ ಗಂಡನ್ ಕರೀರಿ. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your door. Come on. ಹಾಯ್. Still, please. ಹೇಯ್, ನೋ ಫೋಟೋಗ್ರಾಫ್. ಯಾಕೆ? ಅದು ಓಲ್ಡ್ ಮಾಡೆಲ್, ಮೇಡ್ ಇನ್ ಪಾಕಿಸ್ತಾನ್. ಇದು ಲೇಟೆಸ್ಟ್ ಡಿಜಿಟಲ್ ಕ್ಯಾಮ್ರಾ, 3D ಇಮೇಜ್ ಬರುತ್ತೆ. ತಗೋ, ಇದ್ರಲ್ಲಿ ತೆಗಿ. ಲಂಡನ್ಗೆ ಹೋದ್ಮೇಲೆ ಪ್ರಿಂಟ್ ಆಗಿ ಕಳಿಸ್ತೀನಿ.